ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿಗಳಿರುವಂತಹ ಜಿಲ್ಲೆ ಯಾವುದು ಕೇಳಿದರೆ ಎಲ್ಲರೂ ಕಣ್ಮುಚ್ಚಿಕೊಂಡು ಉತ್ತರ ಕೊಡುವಂತಹ ಜಿಲ್ಲೆ ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಪುಣಜೂರು ವಲಯದ ಬಜೆಬಾವಿ ಅರಣ್ಯ ಪ್ರದೇಶದಲ್ಲಿ ಕಳೆದ 3 ದಿನಗಳ ಹಿಂದೆ 3 ಮರಿ ಹುಲಿಗಳು ಪತ್ತೆಯಾಗಿದೆ. ಅರಣ್ಯ ಸಿಬ್ಬಂದಿ ರಾತ್ರಿ ಗಸ್ತು ತಿರುಗುತ್ತಾ ಇದ್ದ ವೇಳೆ ಈ 3 ಹುಲಿ ಮರಿಗಳು ಪತ್ತೆಯಾಗಿದೆ. ಆದರೆ ಒಂದೇ ದಿನಕ್ಕೆ ಮರಿ ಹುಲಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋ ಮೂಲಕ ಅರಣ್ಯ ಇಲಾಖೆ ಎಡವಟ್ಟು ಮಾಡಿದೆ. ಇದೀಗ ಅರಣ್ಯ ಇಲಾಖೆ ತಾಯಿ ಹುಲಿಗೆ ಪತ್ತೆಗೆ ಹರಸಾಹಸ ಮಾಡ್ತಾ ಇದೆ. ಸಾಕಾನೆಗಳೊಂದಿಗೆ ಶೋಧ ಕಾರ್ಯ ನಡೆಸ್ತಾ ಇದೆ. 3 ದಿನಗಳಾದರೂ ತಾಯಿ ಹುಲಿಯ ಸುಳಿವು ಸಿಗ್ತಾ ಇಲ್ಲ. ಇತ್ತ ಅಮ್ಮನ ಬರುವಿಕೆಗಾಗಿ ಕಾಯ್ತಾ ಇದ್ದ ಮರಿ ಹುಲಿಗಳನ್ನು ಮೈಸೂರಿನ ಕುರುಗಹಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನಿಸಲಾಗಿದೆ. ದಟ್ಟ ಅರಣ್ಯದ ನಡುವೆ ಇರುವ ಪುಣಜೂರು ಬೇಣಗೂಳಿ ರಸ್ತೆಯಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ಇದೆ. ಹೀಗಿದ್ರೂ ಕಾಫಿ ಎಸ್ಟೇಟ್ನ ವಾಹನ ಈ ರಸ್ತೆಯಲ್ಲಿ ಹೋಗೋಕೆ ಬಿಟ್ಟಿದ್ದು ಯಾಕೆ ಎಂಬ ಅನುಮಾನ ಸಹಜವಾಗಿದೆ. ಗಸ್ತು ತಿರುವಾಗ ಹುಲಿ ಮರಿಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ತಾಯಿ ಹುಲಿ ಮಾತ್ರ ಸಿಗ್ತಾ ಇಲ್ಲ. ಕಳೆದ 4-5 ದಿನಗಳಿಂದ ಕೂಡ ಅರಣ್ಯಾಧಿಕಾರಿಗಳು ಆ ವ್ಯಕ್ತಿ ಯಾರು ಅದನ್ನ ಇದು ಮಾಡಿದ್ರು ಅವ್ರನ್ನ ಹಿಡ್ಕೊಂಡು ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ತಾಯಿ ಹುಲಿ ಸಿಗ್ತಾ ಇಲ್ಲ. ಹಾಗಾಗಿ ಅದು ಹುಲಿ ಮರಿಗಳು ಪಾಪ ಅವು ಬಹಳ ಇದ್ರಲ್ಲಿ ಇದೆ. ಮೋಸ್ಟ್ಲಿ ಅವರು ಎಸ್ಟೇಟ್ನವರೇ ಅದನ್ನ ಏನೋ ಹುಲಿನ ಮರಿಗಳನ್ನ ಮತ್ತೆ ತಾಯಿ ಹುಲಿನ ಬೇರ್ಪಡಿಸಿ ಅವರೇ ಏನೋ ಒಂದು ಮಾಡಿರ್ಬೇಕು ಅಲ್ಲಿ. ಹಾಗಾಗಿ ಅರಣ್ಯಾಧಿಕಾರಿಗಳು ಇದನ್ನ ಮುಚ್ಚಾಕಕ್ಕೆ ಭಾರಿ ಪ್ರಯತ್ನ ನಡೀತದೆ. ಅದು ಸರಿಯಾದ್ದಲ್ಲ ಅದು. ಯಾಕೆಂದ್ರೆ ಆ 3 ಹುಲಿ ಮರಿಗಳು ಯಾರ್ದೋ ಆ ಫೋಟೋಗಳನ್ನ ನೋಡಿದಾಗ ನಮ್ಗೆ ಭಾರಿ ಸಂದೇಹ ಆಗ್ತದೆ. ಅದು ತಾಯಿ ಹುಲಿ ಬಿಟ್ಟು ಅವು 3 ಪ್ರತ್ಯೇಕವಾಗಿರ್ಬೇಕಾದ್ರೆ ಇದು ಒಂದು ನಿಗೂಢ ರಹಸ್ಯನ ಭೇದಿಸಬೇಕಾಗಿದೆ. ಇದು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಇದು ತನಿಖೆಯಾಗಿ ಅದನ್ನ ಇದು ಮಾಡಬೇಕು. ಅರಣ್ಯಾಧಿಕಾರಿಗಳು ಈ ಬಗ್ಗೆ ಯಾರು ಕೂಡ ಸರಿ